ಇವತ್ತು ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. 22, 23, 24ರಂದು ಎಕ್ಸಾಮ್ ನಡೆದಿತ್ತು ಏಪ್ರಿಲ್ಗೆ. ಈಗ ಫಲಿತಾಂಶವನ್ನು ಪ್ರಕಟ ಮಾಡಲಾಗಿದೆ. ಸಿಇಟಿಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಪಡೆದಿರುವಂತಹದ್ದು ಅನ್ಮೋಲ್ ಪ್ರಭು. ಪಶುವೈದ್ಯಕೀಯ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅನ್ಮೋಲ್. ಧಾರವಾಡದ ಅರ್ಜುನ್ ಸೈನ್ಸ್ PU ಕಾಲೇಜಿನಲ್ಲಿ ಇವರು ವ್ಯಾಸಂಗ ಮಾಡಿದರು. ಧಾರವಾಡದ ಅರ್ಜುನ್ PU ಕಾಲೇಜಿನಲ್ಲಿ ಸಹಜವಾಗಿಯೇ ಸಂಭ್ರಮ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಕುಟುಂಬಸ್ಥರಲ್ಲೂ ಕೂಡ ಹೆಮ್ಮೆ ಪಡುವಂತಹ ಸಂಗತಿ. ಸಂಭ್ರಮ, ಸಿಹಿಯನ್ನ ಹಂಚಿ ಸೆಲೆಬ್ರೇಟ್ ಅನ್ನು ಮಾಡಿದ್ದಾರೆ. ಮಗನ ಈ ಸಾಧನೆ ತಂದೆ ತಾಯಿಯ ಹೆಮ್ಮೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿರುವಂಥದ್ದು, ಕಾಲೇಜಿನ ಹೆಮ್ಮೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿರುವಂಥದ್ದು. ಸಿಹಿ ಹಂಚಿ ಕಂಗ್ರ್ಯಾಚುಲೇಷನ್ಸ್ ಹೇಳುವಂತಹ ಕೆಲಸ ಆಗಿದೆ. ಸರ್, ಅಗ್ರಿಕಲ್ಚರ್ನಾಗೆ 2nd ರ್ಯಾಂಕ್ ಬಂದಿದೆ. ನರ್ಸಿಂಗ್ನಾಗೆ 10th ರ್ಯಾಂಕ್ ಬಂದಿದೆ. ಈ ನ್ಯಾಚುರೋಪತಿನಾಗೆ 8th ರ್ಯಾಂಕ್ ಹಂಗೆ ಬಂದಿದೆ. ಮತ್ತೊಂದು 9th ರ್ಯಾಂಕ್ ಬಂದಿತ್ತು. ತುಂಬ ಚಲೋ ಅನ್ಸಾತಿದೆ. ನಾನು ಕಾಲೇಜ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಇದೆ. ಎಲ್ಲ ಸರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಸ್ ಮಮ್ಮಿ ಹೇಳಿದರು, 9 o'clock to 5:30 ನಾ ಇಲ್ಲೇ ಇರ್ತಿದ್ದೆ, ಕಾಲೇಜ್ನಾಗೆ ಇರ್ತಿದ್ದೆ. ಯಾವಾಗ ಡೌಟ್ ಕೇಳಿದ್ರು ಅವ್ರು ಬಂದು ಅವ್ರು ಕ್ಲಿಯರ್ ಮಾಡ್ತಿದ್ರು. ಆನ್ಲೈನು ಕೇಳ್ಬೋದಿತ್ತು, ಆಫ್ಲೈನು ಕೇಳ್ಬೋದಿತ್ತು. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಪೇರೆಂಟ್ಸು ಸಪೋರ್ಟ್ ಮತ್ತು ಎವ್ರಿ ಟೈಮ್ ಸಪೋರ್ಟ್ ಮಾಡಿದ್ದಾರೆ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಪೇರೆಂಟ್ಸು. ಇಲ್ಲ ಹೋಪ್ ಮಾಡಿರಲಿಲ್ಲ ಇಷ್ಟು ಚಲೋ ಬರ್ತಿದೆ ಅಂತ ರ್ಯಾಂಕಿಂಗ್. ಹೋಪ್ ಮಾಡಿರಲಿಲ್ಲ. ಮುಂಜಾನೆ 5 ಗಂಟೆ ಹಂಗೆ ಹೇಳ್ತಿದ್ದೆ. 5 ಗಂಟೆಯಿಂದ 8 ಗಂಟೆ ಓದ್ತಿದ್ದೆ, 3 ತಾಸಲ್ಲಿ. ಆಮೇಲೆ ಕಾಲೇಜಿಗೆ ಬರ್ತಿದ್ದೆ, ಫ್ರೆಶಪ್ ಆಗಿ ಕಾಲೇಜಿಗೆ ಬರ್ತಿದ್ದೆ. ಕಾಲೇಜ್ನಾಗೆ 9 to 5:30 ಕಾಲೇಜ್ನಾಗೆ ಇರ್ತಿದ್ದೆ. ನಾನು ಇಲ್ಲೇ ಓದೋದಾಗ್ತಿತ್ತು. 5:30 ಮನೆಗೆ 6 o'clock ಹಂಗೆ ಮನೆ ಮುಟ್ತಿದ್ದೆ. ತುಂಬ ಖುಷಿ ಆಗ್ತಾ ಇದೆ. ಡೆಫಿನೆಟ್ಲಿ ಇವು ಎಫರ್ಟ್ಸ್ ಹಾಕಿದ್ದಕ್ಕೆ, ರಿಸಲ್ಟ್ಸ್ ಬಂದಿದ್ದಕ್ಕೆ ತುಂಬ ಸ್ಯಾಟಿಸ್ಫೈಡ್ ಇದ್ದೀವಿ. ಚೆನ್ನಾಗಿ ಮಾಡಿದ್ದಾನೆ. ಅರ್ಜುನ ಕಾಲೇಜು ಬರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದು ಸಂಜೆ 5:30 ತನಕ ಇಲ್ಲೇ ಓದ್ತಿದ್ದ ಅವನು. ಇಲ್ಲೇ ಕಾಲೇಜ್ ಎಲ್ಲ ಮುಗಿಸಿದ ಮೇಲೆ ಎಲ್ಲ ಡೌಟ್ಸು ಕ್ಲಿಯರಿಂಗ್ ಇಲ್ಲೇ ಆಗಿ, ಪ್ಲಸ್ ಸಂಜೆ ಬಂದ ಮೇಲೆ ಏನಾರು ಇದ್ರೂ ಅಲ್ಲಿ ಪರ್ಸ್ನಲಿ ಟೀಚರ್ಸ್ ಅಟೆನ್ಷನ್ ಕೊಟ್ಟು ಅವ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಸೊ ತುಂಬ ಹೆಲ್ಪ್ ಆಯಿತು. ಆಮೇಲೆ ಎಲ್ಲದರಲ್ಲಿ ರ್ಯಾಂಕು ಚೆನ್ನಾಗಿ ಬಂದಿದೆ. JEE ಮೇನ್ಸು ಚೆನ್ನಾಗಿ ಬಂದಿದೆ, JEE ಅಡ್ವಾನ್ಸು ಚೆನ್ನಾಗಿ ಬಂದಿದೆ, KCTನೂ ಚೆನ್ನಾಗಿ ಬಂದಿದೆ. ಆಯಿತು. ಈಗ 2nd ರ್ಯಾಂಕ್ ಅಗ್ರಿಕಲ್ಚರಲ್ಲು, 8th ರ್ಯಾಂಕ್ B Pharma, D Pharma, 10th ನರ್ಸ್